ಹಾಯ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ? ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಮಾಡುವಂಥ ಪೈನಾಪಲ್ ಸೂಪ್ಲಿ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ತುಂಬಾ ಈಸಿ ಇದೆ ಮಾಡಲಿಕ್ಕೆ, ಹಾಗೆ ಟೇಸ್ಟ್ ಕೂಡ ಆಗಿ ತುಂಬ ಚೆನ್ನಾಗಿರ್ತದೆ. ನಾನಿಲ್ಲಿ ಪೈನಾಪಲ್ ಜೆಲ್ ತೆಗೆದಿದ್ದೇನೆ, ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲಿ ಇನ್ನೊಂದು ಚಿಕ್ಕ ಪ್ಯಾಕೆಟ್ ಕೂಡ ಇರ್ತದೆ, ಅದನ್ನು ಕೂಡ ಈ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಚಿಕ್ಕ ಒಂದು ಪ್ಯಾಕೆಟ್ ಕೂಡ ಬರ್ತದೆ. ಇದೆರಡನ್ನು ಕೂಡ ಈ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ಬಿಸಿ ನೀರು ಬೇಕು. ಬಿಸಿಯಾಗಿರುವಂಥ ನೀರನ್ನು ಹಾಕ್ಕೊಳ್ಬೇಕು. ಕುದಿಯುವಂಥ ನೀರು ಇರ್ತದೆ ನೋಡಿ, ಅದನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಈ ಒಂದು ಲೋಟದಲ್ಲಿ 1.5 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಬಿಸಿಯಾಗಿರಬೇಕು ನೀರು, ಕುದಿಯುವಂಥ ನೀರನ್ನೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳೇನಿಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಪ್ಲೇಟ್ ತೆಗೆದಿದ್ದೇನೆ, ಅಗಲವಾಗಿರುವಂಥ ಪ್ಲೇಟ್. ಇದಕ್ಕೆ ಹಾಕ್ಕೊಂಡು ಇದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ತಣ್ಣಗಾದ ನಂತರ ಇದನ್ನು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಸೆಟ್ಟಾಗಿ ಬರ್ತದೆ. ಇವಾಗ ನಾನು ಇದನ್ನು ರೆಡಿ ಮಾಡಲಿಕ್ಕೋಸ್ಕರ ಪೈನಾಪಲ್ ತೆಗೆದಿದ್ದೇನೆ. ಪೈನಾಪಲ್ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಇವಾಗ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನೀರೇನು ಆ್ಯಡ್ ಮಾಡಲಿಲ್ಲ. ಇಲ್ಲಿ ನಾನು ಶುಗರ್ ಹಾಕ್ಕೊಳ್ತಾ ಇದ್ದೇನೆ. 1/4 ಕಪ್ ಆಗುವಷ್ಟು ಶುಗರನ್ನು ಹಾಕ್ಕೊಂಡಿದ್ದೇನೆ. ಇದರಲ್ಲಿರುವಂಥ ನೀರಿನ ಅಂಶ ಇರ್ತದೆ ನೋಡಿ, ಅದರಲ್ಲಿ ಚೆನ್ನಾಗಿ ಇದು ಬೇಯಿಸ್ಕೊಳ್ಳಿ. ಇವಾಗ ಪೈನಾಪಲ್ ಚೆನ್ನಾಗಿ ಬೆಂದಿದೆ. ಇನ್ನು ಇದನ್ನು ಸೈಡಲ್ಲಿ ಇಟ್ಬಿಡೋಣ. ಇನ್ನು ಇದಕ್ಕೆ ಕ್ರೀಮನ್ನು ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ 1/2 ಲೀಟ್ರ್ ಆಗುವಷ್ಟು ಹಾಲನ್ನು ತೆಗೆದಿದ್ದೇನೆ. ನಾನಿಲ್ಲಿ ಸ್ವಲ್ಪ ಹಾಲನ್ನು ತೆಗೆದಿಟ್ಟಿದ್ದೇನೆ. ಕಾರ್ನ್ಫ್ಲವರ್ ಮಿಕ್ಸ್ ಮಾಡಲಿಕ್ಕಿದೆ ನೋಡಿ, ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಇದನ್ನು ಕಾರ್ನ್ಫ್ಲವರಲ್ಲೇ ಮಾಡ್ತಾರೆ, ನಿಮಗೆ ಹೇಗೆ ಇಷ್ಟ ಇದೆ ನೋಡಿ ಹಾಗೆ ಮಾಡ್ಬೋದು. ಇವಾಗ ಇದನ್ನು ಈ ಹಾಲಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲವರ್ ನಾವು ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುವಂಥ ಒಂದು ಟೇಸ್ಟ್ ಇರ್ತದೆ. ಬರೀ ಕಾರ್ನ್ಫ್ಲವರಲ್ಲಿ ಕೂಡ ಮಾಡ್ತಾರೆ, ನಿಮಗೆ ಹೇಗೆ ಇಷ್ಟ ಇದೆ ನೋಡಿ ಹಾಗೆ ನಿಮಗೆ ಮಾಡ್ಬೋದು. ಇವಾಗ ನಾನು ಇಲ್ಲಿ ಇದಕ್ಕೆ ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದರ ಬದಲಿಗೆ ನೀವು ಶುಗರ್ ಹಾಕೋದಾದರೆ ಹಾಗೆ ಕೂಡ ಹಾಕ್ಬೋದು. ನಾನಿಲ್ಲಿ ಮಿಲ್ಕ್ ಮೇಡ್ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಲ್ಕ್ ಮೇಡ್ ನೀವು ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡು ಅಷ್ಟು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ನಾವು ಕಲಸಿಟ್ಟಂಥ ಕಾರ್ನ್ಫ್ಲವರ್ ಮಿಕ್ಸ್ ಇದೆ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದು ಕುದಿ ಬಂದ ನಂತರ ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಈ ಒಂದು ಪೈನಾಪಲ್ ಸೂಪ್ಲೆ ಇದೆ ನೋಡಿ, ಇದು ನೀವು ಇಫ್ತಾರ್ ಟೈಮ್ಗೆ ನಿಮಗೆ ಬೇಕು ಅಂದರೆ ನೀವು ಇದನ್ನು ಮಾರ್ನಿಂಗೇ ರೆಡಿ ಮಾಡಿ ಇಡಬೇಕು. ಇದು ತುಂಬ ಕೋಲ್ಡ್ ಆದರೆ ನಮಗೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಾಗ್ತದೆ. ಹಾಗೆ ಇಲ್ಲಿ ಇದು ಕುದಿ ಬರ್ತಾ ಇದೆ ನೋಡಿ. ಇವಾಗ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ಇವಾಗ ನಾವು ರೆಡಿ ಮಾಡಿರುವಂಥ ಜೆಲ್ ಏನಿದೆ ನೋಡಿ, ಅದು ಕರೆಕ್ಟಾಗಿ ಸೆಟ್ಟಾಗಿ ಬಂದಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ಹಾಗೆ ನಾನು ಯಾವಾಗಲೂ ಹೇಳುವಾಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ವಿಡಿಯೋದ ಬಗ್ಗೆ ಏನಾದರೂ ಒಂದು ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಇವಾಗ ಈ ಒಂದು ಜೆಲ್ ರೆಡಿಯಾಗಿದೆ. ಇದನ್ನು ಕಟ್ ಮಾಡಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಈ ಒಂದು ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ, ತುಂಬ ಚಿಕ್ಕದಾಗಿ ಅಲ್ಲ ತುಂಬ ದೊಡ್ಡದಾಗಿಯೂ ಅಲ್ಲ, ಈ ಒಂದು ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ.
ಇವಾಗ ನಮಗಿಲ್ಲಿ ಕ್ರೀಮನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಫ್ರೆಶ್ ಕ್ರೀಮನ್ನು ತೆಗೆದಿದ್ದೇನೆ. ಇದರಲ್ಲಿ 250 ಗ್ರಾಮ್ ಆಗುವಷ್ಟು ಇದೆ. ಇದರಲ್ಲಿ ನನಗೆ 100 ಗ್ರಾಮ್ ಆಗುವಷ್ಟು ಸಾಕು, ಯಾಕಂದರೆ ನಾವು ಆಲ್ರೆಡಿ ಕ್ರೀಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ವ, ಹಾಗಾಗಿ ಇಷ್ಟು ಸಾಕಾಗ್ತದೆ. ಕೆಲವರು ಇದರಲ್ಲೇ ಮಾಡುವವರಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಾಗ್ತದೆ. ಆದರೆ ನನಗೆ ಇಲ್ಲಿ 100 ಗ್ರಾಮ್ ಆಗುವಷ್ಟು ಸಾಕು. ಇನ್ನು ಇದಕ್ಕೆ ನಾನಿಲ್ಲಿ ಮಿಲ್ಕ್ ಮೇಡ್ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಮಿಲ್ಕ್ ಮೇಡ್ ಬದಲು ನಿಮಗೆ ಶುಗರ್ ಹಾಕೋದಾದರೆ ಹಾಗೆ ಕೂಡ ಹಾಕ್ಬೋದು. ನಾನಿಲ್ಲಿ ಇವಾಗ ರೆಡಿ ಮಾಡಿಟ್ಟಿರುವಂಥ ಕಸ್ಟರ್ಡ್ ಮಿಕ್ಸ್ ಇದೆ ನೋಡಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೀವು ಕಸ್ಟರ್ಡ್ ಮಿಕ್ಸಲ್ಲಿ ಏನಾದರೂ ಗಂಟುಗಳಾಗಿದ್ದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಹಾಗೆ ಇವಾಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಒಂದು ಥಿಕ್ನೆಸ್ ಇದ್ದರೆ ಚೆನ್ನಾಗಾಗ್ತದೆ. ಇಷ್ಟು ತಿಕ್ಕಾಗಿರಬೇಕು. ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಪೈನಾಪಲ್ ಇದೆ ನೋಡಿ, ಬೇಯಿಸಿರುವಂಥ ಪೈನಾಪಲ್, ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಾರ್ನಿಷ್ಗೋಸ್ಕರ ತೆಗೆದಿಟ್ಕೊಂಡಿದ್ದೇನೆ. ಹಾಗೆ ಇದನ್ನು ಹಾಕಿ ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಜೆಲ್ ಇದೆ ನೋಡಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಇದರಲ್ಲಿ ಕೂಡ ಹಾಗೆ ನಾನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ಈಸಿಯಾಗಿ ಮಾಡುವಂಥ ಪೈನಾಪಲ್ ಸೂಪ್ಲೆ ತುಂಬ ಚೆನ್ನಾಗಾಗ್ತದೆ. ಹಾಗೆ ಇದನ್ನು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಆದ ನಂತರ ತಿನ್ನಲಿಕ್ಕೆ ತುಂಬ ಖುಷಿ ಆಗ್ತದೆ. ನಾನಿಲ್ಲಿ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಆದ ನಂತರ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಇವಾಗ ನಾವು ತೆಗೆದಿಟ್ಟಿರುವಂಥ ಪೈನಾಪಲ್ ಪೀಸ್, ಆಮೇಲೆ ಪೈನಾಪಲ್ ಜೆಲ್ ಇದೆ ನೋಡಿ, ಅದನ್ನು ಇದರ ಮೇಲೆ ಹಾಕ್ಕೊಂಡ್ರಾಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೊಂದು ಈಸಿಯಾಗಿ ಮಾಡುವಂಥ ಪೈನಾಪಲ್ ಸೂಪ್ಲೆ ತುಂಬ ಚೆನ್ನಾಗಿರುವಂಥ ಒಂದು ಟೇಸ್ಟ್ ಕೂಡ ಇದೆ. ನೀವು ಹೇಗಿದ್ದರೂ ಈ ಒಂದು ಇಫ್ತಾರ್ ಟೈಮಲ್ಲಿ ಇದನ್ನು ಟ್ರೈ ಮಾಡಲೇಬೇಕು. ಹಾಗೆ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಇನ್ಶಾಅಲ್ಲಾ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.